ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸ್ಟೇಜಿನ್ ಯೂಟ್ಯೂಬ್ ಚಾನೆಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಆರ್ಡರ್ ಫ್ಲೋ ಸೀರೀಸ್ ನ ಕಂಟಿನ್ಯೂ ಮಾಡ್ತಿದ್ದೇನೆ. ಸೊ ಇವಾಗ ನೋಡಬಹುದು, ನಾನೊಂದು ಟ್ರೇಡ್ ಅನ್ನ ತಗೊಂಡಿದ್ದೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ನೋಡಬಹುದು ಫ್ರೆಂಡ್ಸ್, ನಾನು ನಿನ್ನೆ ಅಂದ್ರೆ 17ನೇ ತಾರೀಕಿಗೆ ನಾನೊಂದು ಟ್ರೇಡ್ ತಗೊಂಡಿದ್ದೆ. ರಾತ್ರಿ 12 ಗಂಟೆ ಸುಮಾರು. ಸೊ 11 ಗಂಟೆ ಸುಮಾರು ನಾನು ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಕೊಂಡಿದ್ದೇನೆ. ಸೊ ಇಲ್ಲಿ ನೋಡಬಹುದು, ಇವಾಗ ಇದೊಂದು ಬಿಟ್ ಕಾಯಿನ್ ಟ್ರೇಡ್ ಆಗಿರುತ್ತೆ, ಬಿಟ್ ಕಾಯಿನ್ ಚಾರ್ಟ್. ಸೊ ಇಲ್ಲಿ ನೋಡಬಹುದು, ನಾನು ಇಲ್ಲಿಂದ ಎಂಟ್ರಿ ತಗೊಂಡಿದ್ದೆ. ಸೊ ಹಾಗೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡಿದ್ದೆ. ಸೊ ಇವಾಗ ಅದು ಬೆಳಿಗ್ಗೆ ಓಪನ್ ಆಗಿದೆ. ನೋಡಬಹುದು, ಬೆಳಿಗ್ಗೆ ಓಪನ್ ಮಾಡಿದ್ದೆ 18ನೇ ತಾರೀಕು. ಸೊ ನಾನು ಅದನ್ನ ಸ್ಟಾಪ್ ಲಾಸ್ ಅನ್ನ ಟ್ರಯಲ್ ಮಾಡ್ಕೊಂಡಿದ್ದೇನೆ, ಪಾಸಿಟಿವ್ ಅಲ್ಲಿ ಟ್ರಯಲ್ ಮಾಡ್ಕೊಂಡಿದ್ದೇನೆ. SL ಅನ್ನ ನೋಡಬಹುದು $9 ಇಟ್ಕೊಂಡಿದ್ದೇನೆ. ಸೊ ಇವಾಗ ಸ್ಟಾಪ್ ಲಾಸ್ ಏನಾದ್ರು ಇಟ್ಟಾದ್ರೆ ನನ್ನ ಒಂದು ಟ್ರೇಡ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗುತ್ತೆ, ಅಂದ್ರೆ ಪ್ರಾಫಿಟ್ ಅಲ್ಲಿ ಕ್ಲೋಸ್ ಆಗುತ್ತೆ $9. ಸೊ ಇವಾಗ ನೋಡಬಹುದು $19 ಅಲ್ಲಿ ಈ ಒಂದು ಟ್ರೇಡ್ ಓಡ್ತಾ ಇದೆ. ಸೊ ಸ್ಟಾಪ್ ಲಾಸ್ ಎಷ್ಟಾಗಿದೆ ಅಂದ್ರೆ ನಂದು $2.66 ಆಗಿತ್ತು ಸ್ಟಾಪ್ ಲಾಸ್. ಸೊ ಈ ಒಂದು ಟ್ರೇಡ್ ತಗೊಂಡಿರೋ ಕಾರಣ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ, ನೋಡ್ಬೋದು. ಸೊ ಇವಾಗ ನಾನು ಆರ್ಡರ್ ಫ್ಲೋಗೆ ಹೋಗ್ತೇನೆ. ಸೊ ಫ್ರೆಂಡ್ಸ್, ನಾನು ಒಂದು ಆರ್ಡರ್ ಫ್ಲೋ ಅನ್ನ ನೋಡ್ಬಿಟ್ಟು ಟ್ರೇಡ್ ಮಾಡಿದ್ದೆ. ಇದೊಂದು ಬಿಟ್ ಕಾಯಿನ್ ನ ಫ್ಯೂಚರ್ ಚಾರ್ಟ್ಸ್ ಆಗಿರುತ್ತೆ. ಸೊ ನೋಡ್ಬೋದು, ಇವಾಗ ನಾನು ಬಂದಿದ್ದೇನೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ತಿಳಿಸ್ಕೊಡ್ತಿರೋ ಉದ್ದೇಶ ಇಷ್ಟೇ. ಸೊ ನಾನು ಯಾಕೆ ಟ್ರೇಡ್ ತಗೊಂಡೆ, ಅದರ ಲಾಜಿಕ್ ಏನಂತ ತಿಳಿಸ್ಕೊಡ್ತೇನೆ. ಸೊ ನಾನು ಕೂಡ ಬಿಗ್ನರ್ಸ್ ಫ್ರೆಂಡ್ಸ್, ನಾನೇನು ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಅಲ್ಲ. ಸೊ ನೀವೇನಾದ್ರೂ ನನಗೆ ಸಜೆಸ್ಟ್ ಮಾಡ್ತೀರಂತಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನಿಮ್ಗೇನಾದ್ರೂ ಇನ್ಫಾರ್ಮೇಶನ್ ಬೇಕಂತಂದ್ರೆ ಸೊ ನೀವು ಕೂಡ ಕಾಮೆಂಟ್ ಮಾಡಿ. ಸೊ ಲೆಟ್ಸ್ ಲರ್ನ್ ಟುಗೆದರ್. ಓಕೆ. ಸೊ ಮತ್ತೆ ಫ್ರೆಂಡ್ಸ್, ನೀವು ಹೇಳ್ಬೋದು ಇಷ್ಟು ಕಡಿಮೆ ಲಾಟ್ ಟ್ರೇಡ್ ಮಾಡ್ತೀರಂತ ಕೇಳ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ಏನಂತಂದ್ರೆ ಇವಾಗ ನಾನು ಎಷ್ಟು ರಿಸ್ಕ್ ತಗೊಳ್ತೇನೆ, ನಾನು ಎಷ್ಟು ಅಫೋರ್ಡ್ ಮಾಡ್ಕೊಳಕ್ಕಾಗುತ್ತೆ, ಸೊ ಅಷ್ಟನ್ನೇ ರಿಸ್ಕ್ ತಗೊಳ್ತೇನೆ. ಸೊ ಜಾಸ್ತಿ ರಿಸ್ಕ್ ತಗೊಂಡ್ರೆ ತುಂಬಾ ಸ್ಟ್ರೆಸ್ಫುಲ್ ಇರುತ್ತೆ. ಸೊ ಮೆಂಟಲ್ ಹೆಲ್ತ್ ಕೂಡ ಹಾಳಾಗುತ್ತೆ. ಆ ಕಾರಣದಿಂದಾಗಿ ನಾನು ಜಾಸ್ತಿ ರಿಸ್ಕ್ ತಗೊಳಿಕ್ ಹೋಗಲ್ಲ. ಸೊ ನಾನು ಎಷ್ಟು ಅಫೋರ್ಡ್ ಮಾಡ್ಕೊಳಿಕ್ಕಾಗುತ್ತೆ ಅಷ್ಟನ್ನೇ ಟ್ರೇಡ್ ತಗೊಳ್ತೇನೆ, ಅಂದ್ರೆ ಅಷ್ಟನ್ನೇ ರಿಸ್ಕ್ ತಗೊಳ್ತೇನೆ. ಸೊ ಅಷ್ಟನ್ನೇ ಲಾಟ್ ಅನ್ನ ಟ್ರೇಡ್ ಮಾಡ್ತೇನೆ. ಓಕೆ. ಅಂತಂದ್ರೆ ಇವಾಗ ನಾನೇನಾದ್ರೂ ಲಾಸ್ ಆದ್ರೆ, ಸೊ ಇದು ನನಗೆ ಲಾಸ್ ಆಗಿದೆ ಅಂತ ಅನಿಸ್ಬಾರ್ದು. ಆ ಕಾರಣದಿಂದಾಗಿ ಓಕೆ. ಸೊ ಅವಾಗ ನಾವು ಫ್ರೀ ಆಗಿ ಟ್ರೇಡ್ ಮಾಡ್ಬೋದು, ಅಂದ್ರೆ ಸ್ಟ್ರೆಸ್ ಫ್ರೀ ಟ್ರೇಡ್ ಮಾಡ್ಬೋದು, ಮತ್ತೆ ಎಮೋಷನಲ್ ಕೂಡ ಕಂಟ್ರೋಲ್ ಮಾಡ್ಬೋದು ಆ ಕಾರಣದಿಂದಾಗಿ. ಓಕೆ. ಸೊ ಇವಾಗ ನೋಡ್ಬೋದು, ನಾನು ಇಲ್ಲಿ ಏನ್ ತಿಳಿಸ್ಕೊಡ್ತಿದ್ದೇನೆ. ಸೊ ಇದು ನನ್ನ ಒಂದು ಟ್ರೇಡಿಂಗ್ ಸ್ಟ್ರಾಟಜಿ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಕೆಲವೊಂದ್ಸಲ ಇದು ಕೆಲವೊಬ್ಬರಿಗೆ ತಪ್ಪಂತ ಅನ್ಸ್ಬೋದು. ಸೊ ಆ ಕಾರಣದಿಂದಾಗಿ ಓಕೆ. ಇವಾಗ ನೋಡ್ಬೋದು, ನಾನಿಲ್ಲಿ ಮೊದಲನೇದಾಗಿ ಮಾರ್ಕ್ ಮಾಡಿ ಇಟ್ಟಿದ್ದೆ. ನೋಡ್ಬೋದು, ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಅನ್ನ ಮಾರ್ಕ್ ಮಾಡಿ ಇಟ್ಟಿದೆ. ಸೊ ಅದ್ರ ಇಲ್ಲಿ ನೋಡ್ಬೋದು, ಇಲ್ಲಿಂದ ನಾನು ಎಂಟ್ರಿಯನ್ನ ತಗೊಂಡಿದ್ದೆ ಈ ಒಂದು ಲೆವೆಲ್ ಇಂದ. ಸೊ ನೋಡ್ಬೋದು, ಇವಾಗ ನಾನು ಮಾರ್ಕ್ ಮಾಡ್ತೇನೆ. ಸೊ ಈ ಲೆವೆಲ್ ಇಂದ ನಾನು ಎಂಟ್ರಿ ತಗೊಂಡಿದ್ದೆ, ಅಂದ್ರೆ ಇವಾಗ ನೋಡ್ಬೋದು ಅದ್ರ ಹಿಂದೆ ಹೋಗ್ತೇನೆ. ಸೊ ಇಲ್ಲೊಂದು ಕೂಡ ನೋಡ್ಬೋದು ಸಪೋರ್ಟ್ ಇದೆ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ, ಸೊ ಆದಷ್ಟು ಇಲ್ಲಿ ನನ್ನ ಒಂದು ಸೆಟಪ್ ತರ ಬರಲ್ಲ. ಸೊ ಅದರಿಂದ ನಾನು ಇಲ್ಲಿ ಟ್ರೇಡ್ ಅನ್ನ ತಗೊಳ್ಳಿಕ್ಕೆ ಹೋಗಲ್ಲ. ಯಾಕಂತಂದ್ರೆ ಇಲ್ಲಿ ಅಬ್ಸಾರ್ಪ್ಷನ್ ನಡೆದಿದೆ, ಬಟ್ ಇಲ್ಲಿ ಫಿನಿಶ್ಡ್ ಆಕ್ಷನ್ ಆಗಿರ್ಲಿಲ್ಲ. ಸೊ ಆ ಕಾರಣದಿಂದಾಗಿ ನಾನು ಇಲ್ಲಿ ಟ್ರೇಡ್ ಅನ್ನ ಅವಾಯ್ಡ್ ಮಾಡಿದೆ. ಅದರಿಂದ ನಾನು ಏನ್ ಮಾಡಿದೆ ಅಂತಂದ್ರೆ, ಇಲ್ಲಿ ಕೂಡ ಟ್ರೇಡ್ ಅನ್ನ ತಗೊಳ್ಬಾರ್ದು ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ, ನನ್ನ ಸೆಟಪ್ ಪ್ರಕಾರ ಬಂತು ಅಂತಂದ್ರೆ, ಇಲ್ಲಿ ನೋಡ್ಬೋದು ಮೇಲ್ಗಡೆಯಿಂದ ಏನಾಗಿದೆ ಈಕ್ವಲ್ ಆಗಿದೆ. ಇಲ್ಲಿಂದ ಬಂದಾಗ ಪ್ರೈಸ್ ಇಲ್ಲಿ ರಿಜೆಕ್ಟ್ ಆಗೋದನ್ನ ನಾನು ನೋಡ್ತೇನೆ. ಸೊ ನೋಡ್ಬೋದು, ಇಲ್ಲಿ ಕ್ಯಾಂಡಲ್ ನೋಡ್ಬೋದು, ಇಲ್ಲಿ ಏನಾಗಿದೆ ಅಂತ ನೋಡ್ಬೋದು. ಸೊ ಇಲ್ಲಿಂದ ಪ್ರೈಸ್ ರಿಜೆಕ್ಟ್ ಆಗ್ತೈತೆ ನೋಡ್ಬೋದು. ಬಯರ್ಸ್ ಏನಾಗ್ತದೆ, ಎಂಟ್ರಿ ಆಗ್ತಾ ಇದಾರೆ, ಬಟ್ ಮತ್ತೆ ಪ್ರೈಸ್ ಬ್ರೇಕ್ ಆಗ್ತಾ ಇಲ್ಲ ನೋಡ್ಬೋದು. ಹಾಗೆ ಕೂಡ ಇಲ್ಲಿ ನೋಡ್ಬೋದು, ಈ ಒಂದು ಕ್ಯಾಂಡಲ್ ದಲ್ಲಿ ನೋಡ್ಬೋದು ತುಂಬಾನೇ ಸೆಲ್ಲರ್ಸ್ ಬಂದ್ರು, ಬಟ್ ಪ್ರೈಸ್ ಏನಾಗಿದೆ ಬ್ರೇಕ್ ಆಗ್ಲಿಲ್ಲ. ಅಂತಂದ್ರೆ ಇಲ್ಲಿ ಬರ್ತಾ ಏನಾಗ್ತದೆ ಅಂತ ಬಿಗ್ ಲಾಟ್ ಅಲ್ಲಿ ಟ್ರೇಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂತಂದ್ರೆ ಲಿಮಿಟ್ ಬಯರ್ಸ್ ಏನ್ ಮಾಡ್ತಾ ಇದಾರೆ, ಅಬ್ಸಾರ್ಬ್ ಮಾಡ್ತಾ ಇದಾರೆ ನೋಡ್ಬೋದು. ಸೊ ಹಾಗೆ ಅದ್ರ ಅಪೋಸಿಟ್ ಕೂಡ ನೋಡ್ಬೋದು, ಬಯರ್ಸ್ ಯಾವ ರೀತಿ ಎಂಟ್ರಿ ಆಗ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ಇವಾಗ ನಾನು ವ್ಯಾಲ್ಯೂಮ್ ಪ್ರೊಫೈಲ್ ಅಲ್ಲಿ ತೋರಿಸ್ತೇನೆ, ನೋಡ್ಬೋದು. ಸೊ ನೋಡ್ಬೋದು, ಈ ವಾಲ್ಯೂಮ್ ಪ್ರೊಫೈಲ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಸೊ ಇಲ್ಲಿ ಜಾಸ್ತಿ ಲಾಟ್ ಟ್ರೇಡ್ ಆಗ್ತಿದೆ ಅಂತ ನಮ್ಗೆ ಇಲ್ಲಿ ತೋರಿಸ್ತಿದೆ. ನೋಡುದು ಇಲ್ಲಿ ಪ್ರೈಸ್ ಏನಾಗ್ತಿದೆ, ಸೊ ಇಲ್ಲಿ ಕಡಿಮೆ ಲಾಟ್ ಅಲ್ಲಿ ಟ್ರೇಡ್ ಆಗ್ತಿದೆ, ಅಂದ್ರೆ ಕಡಿಮೆ ವಾಲ್ಯೂಮ್ ಇದೆಯಲ್ಲ. ಸೊ ಬರ್ತಾ ಏನಾಗ್ತಿದೆ, ಇಲ್ಲಿ ಜಾಸ್ತಿ ವಾಲ್ಯೂಮ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇವಾಗ ಏನಾಗ್ತಿದೆ ಅಂತಂದ್ರೆ, ನಾವು ಇಲ್ಲಿ ಅಬ್ಸಾರ್ಪ್ಷನ್ ಆಗೋದನ್ನ ನೋಡ್ಬೋದು. ಸೊ ಅದರಿಂದ ನಾನು ವೇಟ್ ಮಾಡ್ತಾ ಇದ್ದೆ. ಸೊ ವೇಟ್ ಮಾಡ್ತಿದ್ದೆ, ಇಲ್ಲಿ ನೋಡ್ಬೋದು. ಓಕೆ. ಸೊ ರಿಮೂವ್ ಮಾಡ್ಕೊಳ್ಳೋದನ್ನ ಒಂದು ನಿಮಿಷ. ಇವಾಗ ನೋಡ್ಬೋದು, ಇಲ್ಲಿ
ಈ ಒಂದು ಪ್ರೈಸ್ ಲೆವೆಲ್ ಅಲ್ಲೂ ಕೂಡ ನೋಡಬಹುದು ಬಯರ್ಸ್ ಎಂಟ್ರಿ ಆಗ್ತಾ ಇದ್ದಾರೆ. ಸೊ ಹಾಗೆ ಇಲ್ಲಿ ಏನಾಗ್ತದೆ ನೋಡಬಹುದು, ಎಕ್ಸಾಸ್ಟ್ ಆಗಿರೋದನ್ನ ನಾವು ಇಲ್ಲಿ ನೋಡಬಹುದು, ಅಬ್ಸಾರ್ಪ್ಷನ್ ಆಗೋದನ್ನ ನೋಡಬಹುದು. ಸೊ ಅಬ್ಸಾರ್ಪ್ಷನ್ ಅಂತಂದ್ರೆ ಬೈಯರ್ಸ್ ಏನ್ ಮಾಡ್ತಾರೆ, ಲಿಮಿಟ್ ಆರ್ಡರ್ ಮುಖಾಂತರ ಸೆಲ್ಲರ್ಸ್ ಅಗ್ರೆಸಿವ್ ಆರ್ಡರ್ಗಳೆಲ್ಲ ಹೀರಿಕೊಳ್ತಾರೆ, ಅಂದ್ರೆ ಎಕ್ಸಿಕ್ಯೂಟ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಹಾಗೆ ಇಲ್ಲೂ ಕೂಡ ನೋಡ್ಬೋದು, ಇಲ್ಲಿ ಏನಾಗ್ತದೆ, ಸೊ ಟ್ರಿಪಲ್ ಡಿಜಿಟ್ ಇದೆ ಅಲ್ವಾ, ಇಲ್ಲಿ ನೋಡ್ಬೋದು ಸಿಂಗಲ್ ಡಿಜಿಟ್ ಆಗ್ತದೆ, ಅಂದ್ರೆ ಏನಾಗ್ತದೆ ಕಡಿಮೆ ಟ್ರೇಡ್ ಆಗ್ತಾ ಇದೆ ನೋಡ್ಬೋದು, ಅಂದ್ರೆ ಇಳಿಕೆ ಕ್ರಮದಲ್ಲಿ ಟ್ರೇಡ್ ಆಗ್ತಾ ಇದೆ, ಕಾಂಟ್ರಾಕ್ಟ್ ಬೀಳ್ತದೆ, ಇಲ್ಲಿ ನೋಡ್ಬೋದು ಆರ್ಡರ್ ಬೀಳ್ತದೆ ಇಳಿಕೆ ಕ್ರಮದಲ್ಲಿ. ಸೊ ಅವಾಗ ಇಲ್ಲಿ ನಾವು ನೋಡ್ಬೋದು ಅಬ್ಸಾರ್ಪ್ಷನ್ ಆಗೋದನ್ನ ನಾವಿಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ಜೀರೋ ಕಾಂಟ್ರಾಕ್ಟ್ ಕೂಡ ನೋಡ್ಬೋದು, ಅಂತಂದ್ರೆ ಇದು ಫಿನಿಶ್ಡ್ ಆಕ್ಷನ್ ಆಗಿದೆ, ಫಿನಿಶ್ಡ್ ಆಕ್ಷನ್ ಅಂತ ಹೇಳ್ತೀವಿ ನಾವು. ಸೊ ಹಾಗೆ ಈ ಒಂದು ಕ್ಯಾಂಡಲ್ ಅಲ್ಲಿ ನೋಡ್ಬೋದು ಬಯರ್ಸ್ ಎಂಟ್ರಿ ಆಗಿದ್ದಾರೆ, ಹಾಗೆ ಸ್ಟ್ಯಾಕ್ಡ್ ಇಂಬ್ಯಾಲೆನ್ಸ್ ಕೂಡ ನಮಗೆ ಕ್ರಿಯೇಟ್ ಮಾಡಿಕೊಟ್ಟಿದೆ. ಸೊ ಆ ಕಡೆದಾಗಿ ನಾವು ನೆಕ್ಸ್ಟ್ ಕ್ಯಾಂಡಲ್ ದಲ್ಲಿ ಕೂಡ ನೋಡ್ಬೋದು. ಸೊ ಈ ಒಂದು ಕ್ಯಾಂಡಲ್ ದಲ್ಲಿ ನೋಡ್ಬೋದು ಬಯರ್ಸ್ ನೋಡ್ಬೋದು, ಹಾಗೆ ಈ ಕಡೆ ನೋಡ್ಬೋದು ಸೆಲ್ಲರ್ಸ್. ಕೆಳಗಡೆ ಏನಾಗಿದೆ ನೋಡ್ಬೋದು ಎಕ್ಸಾಸ್ಟ್ ಆಗಿದ್ದಾರೆ, ಅಂದ್ರೆ ಸಿಂಗಲ್ ಡಿಜಿಟ್ ಪ್ರಿಂಟ್ ಬರ್ತಾ ಇದೆ. ಸೊ ಆ ಕಡೆದಾಗಿ ನಾನು ಏನ್ ಮಾಡಿದೆ ಅಂತಂದ್ರೆ ಎಂಟ್ರಿ ಆಗ್ತೇನೆ. ಸೊ ಯಾಕೆ ಇಲ್ಲಿ ಕೂಡ ನಾನು ಎಂಟ್ರಿ ಆಗಿ ತಗೊಂಡೆ ಅಂತಂದ್ರೆ ನಿಮ್ಗೆ ರೀಸನ್ ಕೂಡ ತಿಳಿಸ್ಕೊಡ್ತೇನೆ. ನೋಡ್ಬೋದು ಇಲ್ಲಿ ಪ್ರೈಸ್ ರಿವರ್ಸಲ್ ಆಗುತ್ತೆ ಅಂತ. ಸೊ ಕೆಲವೊಂದ್ಸಲ ಪ್ರೈಸ್ ರಿವರ್ಸಲ್ ಆಗುತ್ತೆ, ಅಂದ್ರೆ ಬೌನ್ಸ್ ಆಗುತ್ತೆ, ಕೆಲವೊಂದ್ಸಲ ಬೌನ್ಸ್ ಆಗಲ್ಲ. ಸೊ ಅದು ಯಾವ ರೀತಿ ನೋಡೋದು ಅಂತಂದ್ರೆ, ನೀವು ಬೇಕಾದ್ರೆ ಅಗ್ರೆಸಿವ್ ಆಗಿ ಎಂಟ್ರಿ ಕೊಡ್ಬೋದು, ಬಟ್ ಏನಾಗುತ್ತದೆ ಅಂತಂದ್ರೆ ಸ್ಟಾಪ್ ಲಾಸ್ ಮ್ಯಾಚ್ ಆಗೋದಿಲ್ಲ ಅಗ್ರೆಸಿವ್ ಆಗಿ ಎಂಟ್ರಿ ಕೊಟ್ರೆ. ಅದಕ್ಕೆ ಆ ಕಾರಣದಿಂದಾಗಿ ನಾನು ಲಿಮಿಟ್ ಆರ್ಡರ್ ಅಲ್ಲಿ ಬೈ ಮಾಡ್ತೇನೆ. ಕೆಲವೊಂದ್ಸಲ ಪ್ರೈಸ್ ಫುಲ್ ಬ್ಯಾಕ್ ಕೊಡುತ್ತೆ, ಕೆಲವೊಂದ್ಸಲ ಫುಲ್ ಬ್ಯಾಕ್ ಕೊಡಲ್ಲ. ಸೊ ಅಂದ್ರೆ ಫುಲ್ ಬ್ಯಾಕ್ ಯಾವ ರೀತಿ ಇದೇ ಪ್ರೈಸ್ ಲೆವೆಲ್ ಫುಲ್ ಬ್ಯಾಕ್ ಆಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಕೆಲವೊಂದ್ಸಲ ಆಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ಆಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ಆಗಲ್ಲ. ಸೊ ಆ ಕಾರಣದಿಂದಾಗಿ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡ್ಬೋದು ತುಂಬಾನೇ ಬಯರ್ಸ್ ಬಂದ್ರು. ಸೊ ಹಾಗೆ ಡೆಲ್ಟಾ ಏನಿದೆ ಪಾಸಿಟಿವ್ ಇದೆ. ಸೊ ನೋಡ್ಬೋದು ಡೆಲ್ಟಾ ಪಾಸಿಟಿವ್ ಇದೆ, ಹಾಗೆ ಮ್ಯಾಕ್ಸ್ ಡೆಲ್ಟಾ ಕೂಡ ಪಾಸಿಟಿವ್ ಇದೆ. ಸೊ ಆ ಕಾರಣದಿಂದಾಗಿ ನಾನು ಓಕೆ ಕನ್ಫರ್ಮ್ ಮಾಡ್ಕೊಂಡೆ. ಅಂಡ್ ಓವರ್ ಆಲ್ ಏನಾಗಿದೆ ಬಯರ್ಸ್ ಕಂಟ್ರೋಲ್ ಇದ್ದಾರೆ ಅಂತ ಮಾರ್ಕೆಟ್ ಅಲ್ಲಿ ನಾವು ನೋಡ್ಬೋದು. ಸೊ ಓಕೆ, ಇವಾಗ ಏನ್ ಮಾಡಿದೆ ಅಂತಂದ್ರೆ ವ್ಯಾಲ್ಯೂ ಪ್ರೊಫೈಲ್ ನ ತಗೊಳ್ತೇವೆ. ಅಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಇವಾಗ ನೋಡ್ಬೋದು ಕರೆಂಟ್ ಪ್ರೈಸ್ಗೆ ಹೋಗ್ತೇನೆ. ಸೊ ಇಲ್ಲಿ ಡೆಲ್ಟಾ ಪ್ರೊಫೈಲ್ ಅನ್ನ ಹಾಕೊಂಡಿದ್ದೇನೆ. ಡೆಲ್ಟಾ ಪ್ರೊಫೈಲ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಯಾವ ಲೆವೆಲ್ ಪ್ರೈಸ್ ಲೆವೆಲ್ ಅಲ್ಲಿ ಯಾರು ಜಾಸ್ತಿ ಇದ್ದಾರೆ ಅಂತ ನಮಗೆ ತೋರಿಸುತ್ತೆ. ಸೊ ಆ ಕಾರಣದಿಂದಾಗಿ ನಾನು ಡೆಲ್ಟಾ ಪ್ರೊಫೈಲ್ ಅದು ಕರೆಂಟ್ ಡೇದಾಗಿರುತ್ತೆ. ಸೊ ಇದು ನಿನ್ನೆದಲ್ವಾ, ಸೊ ಆ ಕಾರಣದಿಂದಾಗಿ ಇಲ್ಲಿ ತೋರಿಸ್ತಿಲ್ಲ. ಸೊ ನಾನು ನಿಮಗೆ ವ್ಯಾಲ್ಯೂ ಪ್ರೊಫೈಲ್ ಮುಖಾಂತರ ತೋರಿಸ್ತೇನೆ, ನೋಡ್ಬೋದು. ಸೊ ಇವಾಗ ಓಕೆ, ಸೊ ಇವಾಗ ಇದನ್ನ ಡೆಲ್ಟಾ ಪ್ರೊಫೈಲ್ ಮಾಡ್ಕೊಳ್ತೇನೆ. ಸೊ ಡೆಲ್ಟಾ ಮಾಡ್ಕೊಳ್ತೇನೆ. ಇವಾಗ ಇದನ್ನ ವ್ಯಾಲ್ಯೂಮ್ ಇದೆ. ಸೊ ನೋಡ್ಬೋದು ಡೆಲ್ಟಾ ಕಲರ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಈ ಒಂದು ಪ್ರೈಸ್ ಲೆವೆಲ್ ಏನಿದೆ ಗ್ರೀನ್ ಇದೆಯಲ್ವಾ, ಇದು ಪಾಸಿಟಿವ್ ಡೆಲ್ಟಾ, ಅಂದ್ರೆ ಇಲ್ಲಿ ಬಯರ್ಸ್ ಡಿಪೆಂಡ್ ಮಾಡ್ಕೊಂಡಿರುವಂತಹ ಜಾಗ. ಸೊ ಇಲ್ಲಿಂದನೇ ಮತ್ತೆ ಪ್ರೈಸ್ ಬಂದ್ರೆ ಇಲ್ಲಿಂದನೇ ರೀಸೀಟ್ ಆಗುತ್ತೆ ಅಂತ, ಸೊ ಫುಲ್ ಬ್ಯಾಕ್ ಕೊಡುತ್ತೆ ಅಂತ. ಸೊ ಆ ಕಾರಣದಿಂದಾಗಿ ನಾನು ಸ್ವಲ್ಪ ಮೇಲ್ಗಡೆ ಇಟ್ಕೊಳ್ತೇನೆ ಲಿಮಿಟ್ ಬೈ. ಸೊ ಅದರಿಂದ ಇಲ್ಲಿ ನೋಡ್ಬೋದು, ಸೊ ಇಲ್ಲಿ ಇಟ್ಕೊಂಡಿದೆ. ಸೊ ಹಾಗೆ ನನ್ನ ಒಂದು ಲಿಮಿಟ್ ಆರ್ಡರ್ ಟ್ರಿಗರ್ಡ್ ಆಯ್ತು. ಸೊ ಟ್ರಿಗರ್ಡ್ ಆಗಿ ನೋಡ್ಬೋದು ಯಾವ ರೀತಿ ಮೇಲಕ್ಕೆ ಹೋಗಿದೆ ಅಂತ ಪ್ರೈಸ್. ಸೊ ಈ ರೀತಿ ಅಬ್ಸಾರ್ಪ್ಷನ್ ನಡೆಯೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ 1:3 1:4 ಕೆಲವೊಂದ್ಸಲ ಜಾಸ್ತಿನೇ ಕೊಡುತ್ತೆ. ಓಕೆ, ಸೊ ಮ್ಯಾಕ್ಸಿಮಮ್ ಅಂತಂದ್ರು ಮಿನಿಮಮ್ ಅಂತಂದ್ರೆ 1:4 ಕೊಟ್ಟೆ ರಿಸ್ಕ್ ರಿವಾರ್ಡ್. ಸೊ ನಂತರ ನೋಡ್ಬೋದು, ಸೊ ಇದನ್ನ ಡಿಲೀಟ್ ಮಾಡ್ತೇನೆ. ಸೊ ನೋಡ್ಬೋದು ಇವಾಗ ಪ್ರೈಸ್ ಓಡ್ತಾನೆ ಇದೆ. ಓಕೆ, ಓಡ್ತದೆ ನೋಡ್ಬೋದು. ಸೊ ಪ್ರೈಸ್ ಇಲ್ಲಿವರೆಗೂ ಬರೋ ಚಾನ್ಸ್ ಇದೆ. ಸೊ ಈಕ್ವಲ್ ಆಗಿದೆ. ಸೊ ಇದು ಬೈ ಸೈಡ್ ಲಿಕ್ವಿಡಿಟಿ ಇರುತ್ತಲ್ವಾ, ಸೊ ಈ ಒಂದು ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡಿದಾಗ ಇಲ್ಲಿ ಬೈ ಸೈಡ್ ಲಿಕ್ವಿಡಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದೆ. ಸೊ ಅದರಿಂದ ಇಲ್ಲಿ ಎಲ್ಲೆಲ್ಲ ಬೈ ಮಾಡಿದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕ್ಲೋಸ್ ಮಾಡ್ಕೊಳ್ತಾರೆ. ಸೊ ಆ ಕಾರಣದಿಂದಾಗಿ ಸೊ ಮತ್ತೆ ಇವಾಗ ನಾನು ಕ್ಲೋಸ್ ಮಾಡೋ ಚಾನ್ಸ್ ಇದೆ, ಯಾಕಂತಂದ್ರೆ ಇದು ಆಲ್ರೆಡಿ 1:7 ರಿಸ್ಕ್ ರಿವಾರ್ಡ್ ಕೊಟ್ಟಿದೆ ನೋಡ್ಬೋದು. ಯಾಕಂದ್ರೆ ತುಂಬಾನೇ ಗ್ರೀಡ್ ಇಟ್ಕೊಳ್ಬಾರ್ದು ಮಾರ್ಕೆಟ್ ಅಲ್ಲಿ. ಸೊ ಆ ಕಾರಣದಿಂದಾಗಿ ನಾನು ಇದನ್ನ ಕ್ಲೋಸ್ ಮಾಡ್ಕೊಳ್ತೇನೆ. ಸೊ ಇಲ್ಲಾಂತ ನಾನು ಹೋಲ್ಡ್ ಮಾಡಿದ್ರೆ ನಿಮ್ಗೂ ಕೂಡ ತಿಳಿಸ್ಕೊಡ್ತೇನೆ ಹೋಲ್ಡ್ ಮಾಡಿದ್ರೆ. ಓಕೆ, ಸೊ ನೀವು ನೋಡ್ಬೋದು ಹೈ ಮಾಡ್ತಾ ಬರೋದನ್ನು ಕೂಡ ನೋಡ್ಬೋದು. ಅಂತಂದ್ರೆ ಇಲ್ಲೆಲ್ಲ ಏನಾಗಿದೆ ಬೈ ಸೈಡ್ ಲಿಕ್ವಿಡಿಟಿ ಇರುತ್ತೆ. ಸೊ ಯಾವಾಗ ಈ ಒಂದು ಪ್ರೈಸ್ ಟ್ರಿಗರ್ಡ್ ಆಗುತ್ತೆ ಇಲ್ಲಿ ಬಂದಾಗ ಸ್ಟಾಪ್ ಲಾಸ್ ಟ್ರಿಗರ್ಡ್ ಆಗುತ್ತಲ್ಲ, ಸೊ ಅದನ್ನ ಬೈ ಸೈಡ್ ಬೀಳುತ್ತೆ. ಸೊ ಬೈ ಸೈಡ್ ಬಿದ್ದಾಗ ಅದು ಆಟೋಮೆಟಿಕ್ ಆಗಿ ಅಂದ್ರೆ ಪ್ಯಾನಿಕ್ ಬೈಯಿಂಗ್ ಆಗ್ತಾ ಹೋಗುತ್ತೆ.
ಸೊ ನೋಡ್ಬೋದು ನಾನು ಈ ಒಂದು ಸಪೋರ್ಟ್ ಲೆವೆಲ್ ಅನ್ನು ಹಾಕೊಂಡಿದ್ದಲ್ಲ. ಸೊ ಇಲ್ಲಿ ಪ್ರೈಸ್ ಲೆವೆಲ್ ಬರುದು ಅಂತ ಕಾಯ್ತಿದೆ, ಬಟ್ ಇಲ್ಲೇನದು ಅಬ್ಸರ್ಪ್ಷನ್ ಆಗಿದೆ. ಸೊ ಇವಾಗ ನಾನು ಇದಾಗಿತ್ತು ಫ್ರೆಂಡ್ಸ್. ಸೊ ನಿಮ್ಗೆ ಏನಾದ್ರು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ನಾನು ಅಬ್ಸರ್ಪ್ಷನ್ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ, ಎಕ್ಸಾಂಪಲ್ ಜೊತೆ. ಸೊ ಓಕೆ, ಇಲ್ಲೆಲ್ಲ ಹೇಳ್ಬೋದು ಫ್ರೆಂಡ್ಸ್, ನೋಡ್ಬೋದು ಇಲ್ಲೆಲ್ಲ ಅಬ್ಸಾರ್ಪ್ಷನ್ ಆಗಿದೆ. ಸೊ ಇಲ್ಲಿ ಎಕ್ಸಾಪ್ಷನ್ ಆಗಿರೋದನ್ನ ಕೂಡ ನಾವು ನೋಡ್ಬೋದು. ಬಟ್ ಏನಾಗಿದೆ ಅಂತ ನಾನು ಟ್ರೇಡ್ ತಗೊಳ್ಳಿಲ್ಲ, ಸೊ ಅದರಿಂದ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ, ಬಟ್ ನಿಮ್ಗೆ ತೋರಿಸ್ತೇನೆ, ನೋಡ್ಬೋದು ಇಲ್ಲಿ. ಸೊ ಈ ಒಂದು ಲೆವೆಲ್ ಅಲ್ಲಿ ಅಬ್ಸಾರ್ಪ್ಷನ್ ಆಗಿದೆ. ಸೊ ಹಾಗೆ ಪ್ರೈಸ್ ಕೂಡ ನಾವು ನೋಡ್ಬೋದು, ಅಲ್ಲೇನೆ ಬಂದು ರಿಜೆಕ್ಟ್ ಆಗಿದೆ ಅಂತ ನೋಡ್ಬೋದು. ಸೊ ಇದು 15 ಮಿನಿಟ್ ಚಾರ್ಟ್ ಆಗಿರುತ್ತೆ, ಟೈಮ್ ಫ್ರೇಮ್. ಓಕೆ, ಸೊ ನಿಮಗೇನಾದ್ರು ಏನೇನಾದ್ರು ಇನ್ಫಾರ್ಮೇಶನ್ ಬೇಕಂತಂದ್ರೆ ಕಮೆಂಟ್ ಮಾಡಿ. ಹಾಗೆ ನೀವು ನನಗೇನಾದ್ರು ಸಜೆಸ್ಟ್ ಮಾಡಿದ್ರು ಕೂಡ ಕಮೆಂಟ್ ಮಾಡಿ. ಸೊ ತಪ್ಪಿದ್ರೆ ತಪ್ಪು ಅಂತ ಹೇಳಿ. ಓಕೆ, ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನೊಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್.